ಸರ್ ಹೇಳಿದ್ರು ಹೀರೋ ಯಾವಾಗ್ಲೂ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿ. ದ್ಯಾಟ್ಸ್ ಸುದೀಪ್ ಸರ್. ಅದನ್ನ ಹೇಳೋರೆ ನಿಜವಾದ ಹೀರೋ. ಆ ರಿಯಲ್ ಹೀರೋ ಸುದೀಪ್ ಸರ್ ಅವರು ಅಲ್ಲಿ ನಿಂತಿದ್ದಾರೆ. ಸರ್, ಇವತ್ತು ಗುರುದೇವ್ ಹೊಯ್ಸಳ ಚಿತ್ರದ ಒಂದು ಟ್ರೈಲರ್ ಅನ್ನ ನೀವು ಲಾಂಚ್ ಮಾಡಿದ್ರಿ. ಇದ್ರ ಜೊತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಧನಂಜಯ್ ಅವರ 25ನೇ ಸಿನಿಮಾ ಇದು. ಎಸ್ ಸರ್, 25th ಮೂವಿ. ಐ ಥಿಂಕ್ 25 ಸಿನಿಮಾಗಳನ್ನ ಜರ್ನಿಯನ್ನ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಧನಂಜಯ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇಂಜಿನಿಯರ್ ಆಗಿ ಓದಿ ಎಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಿ, ಅವಮಾನಗಳನ್ನ ಫೇಸ್ ಮಾಡಿ ಇವತ್ತು ಸನ್ಮಾನ ತಗೊಂಡು ಸುದೀಪ್ ಸರ್ ಪಕ್ಕದಲ್ಲಿ ನಿಂತಿದ್ದಾರೆ ಅಂದ್ರೆ, ಲೆಟ್ಸ್ ಹಿಯರ್ ಇಟ್ ಫಾರ್ ಡಾಲಿ ಧನಂಜಯ್. ಧನೋರೆ, ಫಸ್ಟ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನಗೆ ಬೇರೆ ಈವೆಂಟ್ಗಳಿಗೆ ಫಂಕ್ಷನ್ಗಳಿಗೆ ಬಂದಾಗ ಹೆಂಗೋ ಮಾತಾಡ್ಬಿಡ್ತೀನಿ. ನಂದೇ ಈವೆಂಟ್ ಅಂದಾಗ ಒಂದು ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಸುದೀಪ್ ಸರ್ ಅಲ್ಲಿ ಕೂತಿದ್ದಾಗ ಮಾತಾಡ್ತೀನಿ ಅನ್ಕೊಂಡಿದ್ದೆ, ಪಕ್ಕದಲ್ಲೇ ನಿಂತಾಗ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಅವರೇ ಕೈ ಹಿಡಿದು ಬೇರೆ ನಿಮ್ಮನ್ನು ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಲವ್ ಯು. ನನಗೆ ಎಲ್ಲರೂ ಮಾತಾಡಬೇಕಾದ್ರೆ ನಾನು ನೆನಪುಗಳಿಗೆ ಜಾರಿದ್ದೆ. ಮೈಸೂರಿಗೆ ಬಂದಾಗ ಹಾಸ್ಟ್ಲಲ್ಲಿ ಫಸ್ಟು ಸಿನಿಮಾ ನಾವು ನೋಡಿದ್ದು ಸರಸ್ವತಿ ಥಿಯೇಟ್ರಲ್ಲಿ. ಸೈಕಲ್ ತುಳ್ಕೊಂಡೋಗಿ ನೈಟ್ ಶೋ ಹಾಸ್ಟ್ಲಿಂದ ಹುಚ್ಚ ಸರ್, ಸರಸ್ವತಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ದು. ಅದಾದಮೇಲೆ ಹಾಸ್ಟ್ಲಲ್ಲಿ ಇರ್ತಾ ಇದ್ವಿ ರೆಗ್ಯುಲರ್ ಆಗಿ. ಪ್ರತಿ ಶುಕ್ರವಾರ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನನಗೆ ತುಂಬ ಖುಷಿ ಆಗೋದು ಅಂದರೆ, ಈಗ ನಾನು ಸಿನಿಮಾಗಳೆಲ್ಲ ಸೋತು ಅದಾದಮೇಲೆ ವಿಲನ್ ಆಗಿ ನನಗೊಂದು ಅವಕಾಶ ಸಿಕ್ಕಿ ಅದನ್ನು ಮಾಡಿ ಅದರ ನಂತರ ಮತ್ತೆ ಒಂದು ಜರ್ನಿ ಶುರು ಮಾಡಿದವನು. ಆದರೆ ಸೂಪರ್ ಸ್ಟಾರ್ ಆಗಿದ್ದಾಗಲೇ ಒಂದು ನೆಗೆಟಿವ್ ರೋಲ್ ಮಾಡಿ ಒಬ್ಬ ಕಲಾವಿದ ಬರೀ ಹೀರೋ ಆಗಿರಲೇಬೇಕಿಲ್ಲ, ನೆಗೆಟಿವ್ ರೋಲ್ ಮಾಡಿನೂ ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಸುದೀಪ್ ಸರ್. ಈಗ ಅನ್ನೋ ಒಂದು ಸಿನಿಮಾ ನೋಡಿ ಎಲ್ಲ ಥರನೂ ಇನ್ಸ್ಪಿರೇಷನ್. ಇವಾಗ ನಾವು ಬೇರೆ ಭಾಷೆಗೆ ಹೋಗಿ ನಟಿಸ್ಬೇಕು ಅಥವಾ ಬೇರೆ ಭಾಷೆ ಅಲ್ಲೂ ನಾವು ಸೈ ಅನ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಮೊದಲು ಎಕ್ಸಾಂಪಲ್ ಸೆಟ್ ಮಾಡಿದ್ದೆ ಸುದೀಪ್ ಸರ್. ಹಾಗೆ ಇಷ್ಟು ದೊಡ್ಡ ಲಿಸ್ಟ್ ಇದೆ ಅವರ ಸಾಧನೆಗಳು ಮತ್ತು ಅವ್ರು ಇನ್ಸ್ಪೈರ್ ಮಾಡಿರೋ ರೀತಿ. ಅದರ ನಂತರ ನನಗೆ ನಮ್ಮ ರಾಟೆ ಸಿನಿಮಾಗೆ ಹಾಡಿದ್ರು ಆ್ಯಂಡ್ ರಾಟೆ ಆಡಿಯೋ ರಿಲೀಸಲ್ಲಿ ನಾನು ಫಸ್ಟು ಸುದೀಪ್ ಸರ್ನ ಭೇಟಿ ಮಾಡಿದ್ದು. ಯಾವಾಗಲೂ ಒಂದು ಭಯ ಇರೋದು ನನಗೆ. ಅದರ ನಂತರ ಮತ್ತೆ ಬಿಗ್ ಬಾಸ್ ಸ್ಟೇಜಲ್ಲಿ ಸಿಕ್ಕಿದ್ದು ನಾನು. ನಮ್ಮ ಹ್ಯಾಪಿ ನ್ಯೂ ಇಯರ್ ಅನ್ನೋ ಒಂದು ಸಿನಿಮಾ ಇದಕ್ಕೆ ಪ್ರಮೋಷನ್ ಇದಕ್ಕೆ. ಅಷ್ಟರಲ್ಲಿ ಡಾಲಿ ಆಗೋಕ್ಕೆಲ್ಲ ನೀಟಾಗಿ ಫಿಟ್ಟಾಗಿ ಎಲ್ಲ ಹೋಗಿದ್ದೆ. ಅದು ತುಂಬ ಖುಷಿಪಟ್ಟು ಹೋಗ್ಲಿದ್ರು, ತುಂಬ ಚೆನ್ನಾಗಿ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್, ಎಷ್ಟು ಚೆನ್ನಾಗಿದ್ದೀರಾ, ನಾನು ಬೇರೆ ಆವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಅಂತ ಹೇಳಿ. ಅದ್ರ ನಂತರ ಮತ್ತೆ ನನಗೆ ಅಲ್ಲಿ ಮನೆ ಹತ್ರನೇ, ಬಟ್ ಯಾವಾಗಲೂ ಒಂದು ಭಯ. ಅದ್ರ ನಂತರ ಇನ್ನೊಂದು ಸಿನಿಮಾ ಇವೆಂಟಿಗೆ ಬಂದಾಗ ಅವರೇ ನಂಬರ್ ಇಸ್ಕೊಂಡು ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಕರೆದ್ರು. ಮನೆಗೆ ಹೋದೆ. ಫಸ್ಟ್ ಹೇಳಿದ್ದವ್ರು, ಯಾಕೆ ಇಷ್ಟು ದಪ್ಪ ಆಗಿದ್ರೆ, ಯಾಕೆ ಹಿಂಗೆ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಅದು ಜಯರಾಜ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಎಡ್ಬುಷ್, ಅದಕ್ಕೆ ಒಂಚೂರು ಹೊಟ್ಟೆ ಬಿಟ್ಟಿದ್ದೀನಿ ಅಂತ. ಹಂಗೆಲ್ಲ ಅಲ್ಲ, ಹೊಟ್ಟೆ ಬಿಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ, ಫಿಟ್ಟಾಗಿನೂ ಮಾಡ್ಬೋದು. ನೋಡಿ ಎಷ್ಟು ವಯಸ್ಸಾದವ್ರಂಗೆ ಕಾಣ್ತಾ ಇದ್ದೀರಾ, ಏನಾಗಿದೆ ನಿಮಗೆ ಅಂತ ಹೇಳಿ. ಅಂದರೆ ಒಬ್ಬ ಅಣ್ಣನಾಗಿ ನಿಂತು ಪ್ರತಿಯೊಂದು ಹೆಜ್ಜೆಲ್ಲೂ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಗೈಡ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಮೊನ್ನೆನೂ ಅಷ್ಟೇ ಕರೆಯೋಕೆ ಹೋದಾಗ ಹೊಯ್ಸಳದಲ್ಲಿ ಯಾಕೆ ಮೀಸೆ ಬಿಟ್ಟಿಲ್ಲ ಅಂತ. ಇಲ್ಲ ಸರ್, ಅದೇನೋ ನನ್ನ ಮುಖಕ್ಕೆ ಇನ್ನೂ ಮೀಸೆ ಹೊಂದುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ ಅಂತ ಅಂದೆ. ನಾನು ಕೂತ್ಕೊಂಡು ನಾನು ಮೀಸೆ ಬರೆದ್ಬಿಟ್ಟು ನೋಡ್ತಾ ಇದ್ದೆ, ಯಾಕೆ ಒಂದಲ್ಲ ಹೊಂದುತ್ತೆ, ನಾನು ಬರೆದ್ಬಿಟ್ಟು ನೋಡ್ತಾ ಇದ್ದೆ ಅಂತ. ನನಗೆ ನಾನು ಎದ್ದು ಆಚೆ ಬರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೆ. ಏನಪ್ಪ ಇಷ್ಟೊಂದು ಪ್ರೀತಿ, ನನ್ನ ಫೋಟೋ ಇಟ್ಕೊಂಡು ಬರೆದು ಮೀಸೆ ಯಾಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ ಅಂದರೆ, ಅಷ್ಟು ಯೋಚನೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ಈ ಥರದ್ದೊಬ್ಬ ಅಣ್ಣ ಸಿಗೋಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಆ್ಯಂಡ್ ನಿಮ್ಮ ನಿರ್ದೇಶನದಲ್ಲಿ ಕೆಲಸ ಮಾಡ್ಬೇಕು ಸರ್. ಆ ನಗುವಲ್ಲಿ ಒಂದು ಉತ್ತರ ಇದೆ. ನನಗೆ ಒಳ್ಳೊಳ್ಳೆ ನಿರ್ದೇಶಕರು ಯಾವಾಗಲೂ ಸಿಗಬೇಕು ಅಂತ ಹೇಳಿ ಯಾವಾಗಲೂ ಬೇಡ್ಕೊತಾ ಇರ್ತೀನಿ. ಹಾಗೆ ಕೆರಿಯರಲ್ಲಿ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಆ್ಯಂಡ್ ಇವಾಗ ಆ ಜಾಗಕ್ಕೆ ನಮ್ಮ ವಿಜಯ್ ನಾಗೇಂದ್ರ ಅವರು ಬಂದಿದ್ದಾರೆ. ವಿಜಯ್ ಮೊದಲನೇ ಸರಿ ಕತೆ ಹೇಳಿದಾಗಿಂದ ಹಿಡಿದು ತುಂಬ ಚೆನ್ನಾಗಿ ಇಡೀ ಸೆಟ್ಟಲ್ಲಿ ಎಲ್ಲರ ಜೊತೆ ಕರ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾನ ಕಟ್ಟಿದ್ದಾರೆ. ಥ್ಯಾಂಕ್ ಯು ವಿಜಯ್. ಆ್ಯಂಡ್ 25ನೇ ಸಿನಿಮಾ ಅಂದ್ರೆ ನಾನು ವಿಲನ್ನು, ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಇದು ಎಲ್ಲದೂ ಸೇರಿಸಿ 25ನೇ ಸಿನಿಮಾ. 25 ಫಿಲ್ಮ್ಸ್. ಆ್ಯಂಡ್ ಇನ್ನು ನಮ್ಮ ಕಾರ್ತಿಕ್ ಮತ್ತು ಯೋಗಿ ಅವರು ತುಂಬ ಒಳ್ಳೆ ಫ್ರೆಂಡ್ಸು. ಆ್ಯಂಡ್ ಜರ್ನಿ ರತ್ನ ಪ್ರಪಂಚದಿಂದ ಶುರುವಾಗಿದ್ದು ಬಡವ ರಾಸ್ಕಲ್, ಇಲ್ಲೇ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ಅಲ್ಲಿಂದ ಹೊಯ್ಸಳ, ಉತ್ತರಾಖಂಡ ಕಂಟಿನ್ಯೂ ಆಗ್ತಾನೆ ಇದೆ.
ಸೊ ಅದೊಂಥರ ಫ್ಯಾಮಿಲಿ ಥರ ಆಗಿದ್ದೀವಿ, ಅದು ಖುಷಿ. ಆ್ಯಂಡ್ ಎಲ್ಲ ಕಲಾವಿದರು, ಅಮೃತ ಆ್ಯಂಡ್ ನವೀನ್ ಶಂಕರ್ ತುಂಬ ಇಂಟೆನ್ಸ್ ಕಲಾವಿದ, ಡೆಫಿನೆಟ್ಲಿ ಕನ್ನಡಕ್ಕೆ ಇನ್ನೊಬ್ಬ ಒಳ್ಳೆ ನಾಯಕ ನಟ. ನಮ್ಮ ಪ್ರತಾಪ್ ಕೂಡ ಹೀರೋ ಆಗಿದ್ದು ಇದರಲ್ಲಿ ನೆಗೆಟಿವ್ ರೋಲ್ ಮಾಡಿರೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಅವರು, ನಮ್ಮ ರಾಘು ಶಿವಮೊಗ್ಗ ಅವ್ರ ನಿರ್ದೇಶನನೇ ಬಿಟ್ಬಿಟ್ಟು ಇವಾಗ ನಟರಾಗಿ ಬ್ಯುಸಿಯಾಗಿದ್ದಾರೆ. ಅಚ್ಯುತ್ ಸರ್, ಎಲ್ಲ ಕಲಾವಿದರು. ಆ್ಯಂಡ್ ಮಯೂರಿ ಮತ್ತು ಅನಿರುದ್ಧ ಸಿನಿಮಾಗೆ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಭವಿಷ್ಯ ಇದೆ ಅವರಿಬ್ರಿಗೂ. ಆ್ಯಂಡ್ ನಮ್ಮ ಅಜನೀಶ್ ಅವರು, ಮಾಸ್ತಿ ಅವರ ಸಂಭಾಷಣೆ, ನಾಗಭೂಷಣ್ ಅವರ ಗೆಸ್ಟ್ ಅಪಿಯರೆನ್ಸು ಎಲ್ಲವೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ ತುಂಬ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಎಲ್ರಿಗೂ, ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ 30ಕ್ಕೆ ಹೊಯ್ಸಳ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರಿಗೆ ಕೂಡ ಅಷ್ಟೇ ಒಂದು ಸೀರಿಯಸ್, ಇಂಟೆನ್ಸ್, ಎಮೋಷನಲ್ ಸಿನಿಮಾ. ಒಂದಿಷ್ಟು ಇಶ್ಯೂಗಳ ಬಗ್ಗೆ ತುಂಬ ಚೆನ್ನಾಗಿ ನಿರ್ದೇಶಕರು ಮಾತಾಡಿದ್ದಾರೆ. ಎಲ್ಲ ಕಲಾವಿದರನ್ನು ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ಖಂಡಿತ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ. ಥಿಯೇಟ್ರಿಗೆ ಬನ್ನಿ, ನಿಮ್ಮ ಪ್ರೀತಿಯ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ. ಥ್ಯಾಂಕ್ ಯು.